ಬೈರ್ಗೊಂಡವ್ರ ಮೇಲೆ ಹಲ್ಲೆ ನಡೆದ ಆದ್ಮೇಲೆ ಮತ್ತೆ ನೀವು ಆದ್ಮೇಲೆ ಜೈಲಿಗೆ ಹೋಗಿ ಹೊರಗೆ ಬಂದ್ಮೇಲೆ ಮತ್ತೆ ನಿಮಗೆ ಧರ್ಮರಾಜ್ ಅವ್ರ ಫ್ಯಾಮಿಲಿ ಜೊತೆ ನಿಮ್ಗೆ ಕಾನ್ಫ್ಲಿಕ್ಟ್ಸ್. ಓಕೆ. ಅಂದ್ರೆ ಏನೋ ಕೆಲವೊಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅದು. ಯಾರೋ ನಮ್ಮ ಬಗ್ಗೆ ಏನೋ ಹೇಳೋದು ಅದು ಮಾಡೋದು ಅಂದ ಕೂಡಲೇ ಅವ್ರದನ್ನ ಜಗಳ ಅಂತೇನು ಆಗಿಲ್ಲ. ಅವ್ರು ನಮ್ಮ ಮೇಲೆ ಏನೋ ತಪ್ಪು ತಿಳ್ಕೊಂಡ್ ಕೂಡಲೇ ನಾವು ಬಿಟ್ಬಿಟ್ಟು ಬೇಡಪ್ಪ ಯಾಕೆ ಸುಮ್ಮನೆ ಇದರಲ್ಲಿ ನಾನು ಅವ್ರಿಗೆ ಏನೋ ಹೆಲ್ಪ್ ಮಾಡೋಕ್ಕೆ ಹೋದೆ, ನನ್ನ ಮೇಲೆ ಹಿಂಗೆ ಬ್ಲೇಮ್ ಬಂತು. ಆಮೇಲೆ ಡಿಪಾರ್ಟ್ಮೆಂಟ್ದವರೆಲ್ಲ ನನಗೆ ಕಣ್ಣಾಗ ಹಲ್ಲಾಗ ಬಿಡಿದ್ರು. ನನಗೆ ಇದಕ್ಕೆ ಕ್ರೈಮಿಗೆ ಸಂಬಂಧ ಇಲ್ಲ, ನಾನು ಯಾಕೆ ಅದು ಬ್ಯಾಡ ಅಂತೇಳಿ ನನ್ನಷ್ಟಕ್ಕೆ ನಾನು ಇದ್ದೀನಿ. ಅವಾಗಿನಿಂದ ಇವಾಗಿನ ತನಕ ಹಿಂಗೆ ಇದ್ದೀನಿ. ಒಂದಿಷ್ಟು ಜನ ಅವ್ರ ಜೊತೆ ಇದ್ದಾರೆ, ಒಂದಿಷ್ಟು ಜನ ನಮ್ಮ ಜೊತೆ ಇದ್ದಾರೆ. ನಾವೇನು ಅವರು ಕ್ರೈಮ್ ಮಾಡ್ಬೇಕಂತ ತಿರ್ಗಾಡ್ಲತ್ತಾರಲ್ಲ. ಈಗ ಹಾಕಿದಾರೆ ಕೇಸ್, ಈಗ ಏನಿಲ್ಲ ಅಂದ್ರೆ ಒಂದು 6-7 ಕೇಸ್ ಹಾಕಿದಾರೆ ನಮ್ಮ ಮೇಲೆ. ಯಾವುದು ಮುಂದೆ ಅದು ನಾವು ತಪ್ಪು ಮಾಡಿದವೋ ಇಲ್ಲೋ ಎಲ್ಲ ಕೋರ್ಟ್ನಾಗ ಡಿಸೈಡ್ ಆಗ್ತದೆ. ಈಗ ಮತ್ತೀಗ ಅವ್ರು ಕೇಸ್ ಹಾಕಿದ್ಮೇಲೆ ನಾವು ಕೋರ್ಟಿಗೆ ತಿರ್ಗಾಡಲೇಬೇಕು. ಈಗ ನನಗೆ ಜೀವ ಭಯ ಐತಿ, ನನ್ನ ಜೊತೆ ಮತ್ತೊಂದು 4 ಜನ ಇರಬೇಕಲ್ಲ. ನನಗೆ ಅದು ಹೊರಗಿನವ್ರು ಯಾರೂ ಇಲ್ಲ, ನನ್ನ ಕೇಸ್ನಾಗ ಇದ್ದವರೇ ನನ್ನ ಜೊತೆ ಇರ್ತಾರೆ. ಆ ಕೇಸಿಂದ ಟೋಟಲ್ ಖರ್ಚೆಲ್ಲ ನಾನು ನೋಡ್ಕೊಂಡಿದ್ದೀನಿ ಎಲ್ಲರಿಗೂ ಹೊರಗೆ ತರ್ಲಕ್ಕ. ಒಂದು ಇಲ್ಲಂತಂದ್ರೆ ಒಂದು ಏನೋ ಒಂದು 10-15 ಲಕ್ಷ ಅವರು ಕೊಟ್ಟಾರ. ಯಾರು ಧರ್ಮರಾಜನ್ ಫ್ಯಾಮ್ಲಿದವ್ರು ಕೊಟ್ಟರು. ಅದು ಬಿಟ್ಟರೆ ಉಳಿದಿದ್ದು ಎಲ್ಲರದ್ದು ನಾನೇ ಮಾಡಿಸಿದ್ದೀನಿ. ಒಂದು 4-5 ಜನ ಅವ್ರದವ್ರು ಮಾಡ್ಕೊಂಡಾರೆ, ಒಂದು 30 ಜನದ್ದು ನಾನೇ ಮಾಡಿಸಿದ್ದೀನಿ. ಬೇಲ್ಗಿಲೆಲ್ಲ ಈ ಕೇಸ್ನ ನಾನೇ ನೋಡ್ಕೊಂಡು ಹೊಂಟೀನಿ. ಒಂದು ಅರ್ಧ ಜನದ್ದು ನನ್ನ ಜೊತೆ ಎಷ್ಟಿದ್ದಾರಲ್ಲ ಅಷ್ಟು ಜನದ್ದು ನಾನೇ ನೋಡ್ಕೊಂಡು ಹೊಂಟೀನಿ ಕೇಸೆಲ್ಲ. ಆಮೇಲೆ ಬಂದ ಕೂಡಲೇ ಅವನು ನಮ್ಮ ಕೇಸ್ನಾಗಿದ್ದ ಒಬ್ಬ 15 ನಂಬರ್ ಆರೋಪಿ. ಅವ್ನು ಸ್ವಲ್ಪ ನನ್ನ ಫ್ಯಾಮ್ಲಿ ಬಗ್ಗೆ ಹಂಗೆ ಹಿಂಗೆ ಮಾತಾಡ್ತಾನೆ ನಾನು ಊರಲ್ಲಿ ಇರದೇ ಇರೋವಾಗ. ಮತ್ತು ನಾನು ಬಂದು ಅವನಿಗೆ ಕೇಳ್ತೀನಿ, ಇದೇ ಹೋದ ವರ್ಷ ಇಲ್ಲಪ್ಪ ನಾನು ಇಲ್ಲದೆ ಇರೋವಾಗ ನೀನು ಯಾಕೆ ಬಂದು ನಮ್ಮ ಮನೆ ಹತ್ರ ಬಂದು ಏನೋ ದಂಧಲಿ ಮಾಡೋಗಿದೆ ಅಂತ ಯಾಕೆ ಅಂದ್ಕೊಳ್ಳೆ ಅವನು ನನ್ನ ಸ್ವಲ್ಪ ಅಲ್ಲಿ ಏನೋ ಕ್ಲಾಶ್ ಆಗ್ತದೆ. ಏನು ಮಾಡೋ ಹಂಗೆ ಹಿಂಗೆ ಅಂದ್ಕೊಳ್ಳೆ ನಮ್ಮ ತಾಯಿ ಹತ್ರ ಬಾ, ನಮ್ಮ ಮನೆಗೆ ಬಾ, ಏನು ಮಾತಾಡ್ತೆ ಅಲ್ಲಿ ಮಾತಾಡು. ಆಯ್ತು ನಡಿ ನಿಮ್ಮ ಮನೆಗೆ ಹೋಗೋಣ ಅಂತ ನಾನು ಅವ್ರ ಮನೆಗೆ ಹೋಗ್ತೀನಿ. ಮನೆ ಒಳಗೆ ಹೋಗಿರಲ್ಲ ಇನ್ನೂ ನಾನು. ಅವ್ರ ಮನೆ ಒಳಗೆ ಇರ್ತಾರೆ, ನನಗೆ ಬಂದು ಕುಂದ್ರ ಅಂತಾರೆ ಮನೆಯಲ್ಲಿ. ನಾನು ಹೋಗಲ್ಲ, ಹಿಂಗೆ ಇಷ್ಟೇ ವರ್ಷದ ಹೊರಗಡೆ ನಾನು ಒಳಗೆ. ಅವರು ಮಾತಾಡ್ಬೇಕಂದ್ರೆ ಅಷ್ಟಂದ್ರೆ ಪೊಲೀಸ್ನವ್ರು ಬರ್ತಾರೆ. ಅಲ್ಲಿ ಹೋಗಿ ಒಂದು 5 ನಿಮಿಷನಾಗೆ ಪೊಲೀಸರು ಬರ್ತಾರೆ. ಒಂದು ಸ್ವಲ್ಪ ಜಗಳ ಆಗಿತ್ತು ನಂದು, ಒಂದು ಇಲ್ಲಂತಿಲ್ಲ. ಹಂಗೇನು ಹೊಡೆದಾಟಿ ಮರ್ಡರ್ ಮಾಡೋ ಲೆಕ್ಕಕ್ಕೇನು ಹೋಗಿಲ್ಲ. ಏನೋ ಹೇಳ್ಯಾನ ಅವನೊಂದು ಅನ್ನೋದು ನಾನೊಂದು ಅನ್ನೋದು ಸ್ವಲ್ಪ ಜಗಳ ಆಗಿತ್ತು. ಅದು ಅವ್ರು ಯಾರು ನನಗೆ ಮನೆಗೆ ಕರೆದ್ರು. ಮನೆಗೆ ಹೋಗ್ಬೇಕಾದ್ರೆ ಅವ್ರ ಮನೆಯವ್ರ ಕೈಯಲ್ಲಿ ಪೊಲೀಸ್ನವ್ರಿಗೆ ಫೋನ್ ಹಚ್ಚಿದ್ರು. ಪೊಲೀಸರು ಬಂದರು, ಕರ್ಕೊಂಡು ಹೋದ್ರು. ನನಗೆ ಅವನಿಗೂ ಕರ್ಕೊಂಡು ಹೋದ್ರು. ಹೋಗಿ ಅಟ್ರಾಸಿಟಿ ಕೇಸ್ ನನ್ನ ಮೇಲೆ ಬುಕ್ ಮಾಡಿದ್ರು. ಹೌದಾ? ಕೇಳಕ್ಕೆ ಹೋಗಿದ್ದಕ್ಕೆ ಅವರು ಇಲ್ಲ, ಅವ್ರಿಗೆ ಹೋಗಿ ಹೊಡೆದಿ, ಅವ್ರ ತಾಯಿಗೆ ಹೊಡೆದಿ, ಅದು ಇದು ಅಂತ ಅವ್ನು ಕಂಪ್ಲೇಂಟ್ ಕೊಟ್ಟಿದ್ದು. ಹಂಗೆ ಅವ್ರು ಅಟ್ರಾಸಿಟಿ ಮಾಡಿದ್ರು. ನಾನು ಹೇಳಿದೆ ಆಯಿತು, ನಂದು ಒಂದು FIR ತೋರಿ, ನೀವು ನನ್ನ ಮನೆಗೆ ಬಂದು ದಾಂಧಲಿ ಮಾಡಿ ಹೋಗಿದ್ರೆ ನಾನು ಕೇಳಕ್ಕೆ ಹೋದರೆ ನನ್ನ ಮೇಲೆ ನೀವು ಕೇಸ್ ಮಾಡ್ತಾಯಿದ್ದಾರೆ, ನಾನು ಒಂದು ಕೇಸ್ ಕೊಡ್ತೀನಿ ತೋರಿ ಅಂದ್ರೆ ನಾನು ಒಂದು ಕೇಸ್ ಕೊಟ್ಟೆ. ಅದ್ರಾಗ ಅವರು ಧರ್ಮರಾಜರ ತಮ್ಮ, ಅವ್ರ ತಾಯಿಯವರು, ಇವನು 15 ನಂಬರ್ ಆರೋಪಿ, ಇನ್ನೊಂದು ಅವನ ಬೆನ್ನಲ್ಲೇ ಇದ್ದವ್ರು ಇನ್ನೊಂದು 3-4 ಜನ ಇದ್ದಾರೆ. ಅವ್ರದ್ದೆಲ್ಲ ನಾನು ಹೆಸರು ಕೊಟ್ಟೆ, ಇಲ್ಲಿ ಯಾರು ಬಂದು ಹೋಗಿದ್ರು ಅವ್ರದ್ದು. ಅದು ನಾನು ಜೈಲಿಗೆ ಹೋಗಿ ಒಂದು 2 ತಿಂಗಳಿಗೆ ಮತ್ತೆ ಗುಂಡಾ ಆ್ಯಕ್ಟ್ ಹಾಕಿದ್ರು ನನಗೆ ಒಳಗಿದ್ದಾಗೆ. ಒಳಗಿದ್ದಾಗೆ ಗುಂಡಾ ಆ್ಯಕ್ಟ್ ಹಾಕಿ ನಾನು ನೋಡ್ಬೇಕಾದ್ರೆ 2022ಕೊಂದು 23 ತನಕ ನಾನು ಜೈಲ್ನಾಗಿದ್ದೆ. ಅಷ್ಟು ತನಕ ಬಿಜಾಪುರ ಜಿಲ್ಲೆದವ್ರಿಗೆ ಎಷ್ಟು ಮಂದಿಗೆ ಗುಂಡಾ ಆ್ಯಕ್ಟ್ ಹಾಕಿದ್ರಲ್ಲ ಯಾರಿಗೂ ಬೇರೆ ಜೈಲಿಗೆ ಟ್ರಾನ್ಸ್ಫರ್ ಮಾಡಿದ್ದಿಲ್ಲ. ಅದು ರೂಲ್ಸ್ ಇದೆ, ಏನು ಗುಂಡಾ ಆ್ಯಕ್ಟ್ ಹಾಕಿದ್ರೆ 200 ಕಿಲೋಮೀಟರ್ ಅಲ್ಲೇ ಹೊರಗೆ ಇಡ್ಬೇಕಂತಿದೆ. ಆದರೆ ಬೇರೆ ಯಾರಿಗೂ ಹಾಕಿದಿಲ್ಲ. ನನಗೆ ಗುಂಡಾ ಆ್ಯಕ್ಟ್ ಹಾಕಿದ್ರಲ್ಲ, ನನಗೆ ಬೆಳಗಾವಿ ಜೈಲಿಗೆ ಟ್ರಾನ್ಸ್ಫರ್ ಮಾಡಿದ್ರು. ಆರ್ಡ್ರಲ್ಲೇ ಮಾಡಿದ್ರು DC ಅವರು, ಬೆಳಗಾಂ ಜೈಲ್ಗೆ ಕಳಿಸ್ಬೇಕಂತ. ಯಾರಿಗೂ ಹಾಕಿಲ್ಲ ಅಂದ್ರೆ ಬಿಜಾಪುರದಲ್ಲಿ ಯಾರಿಗೂ ಹಾಕಿಲ್ವಾ? ಇಲ್ಲಿ ಬಿಜಾಪುರ ಜಿಲ್ಲಾದಾಗ ಎಷ್ಟು ಮಂದಿಗೆ 2022-23 ತನಕ ಹಾಕಿದ್ರು. ನಾನು ಜೈಲ್ನಾಗ ಇರ್ಬೇಕಾದ್ರೆ ನೋಡಿದ್ದು ಒಂದು 6 ಜನಕ್ಕೆ ಹಾಕಿದ್ರು. ಅವರೆಲ್ಲ ಬಿಜಾಪುರ ಜೈಲ್ದಾಗೆ ಇದ್ರು. ನನಗೆ ಸ್ಪೆಷಲ್ ನನಗೊಬ್ಬನಿಗೆ ಇದಕ್ಕೆ ಬೆಳಗಾಂ ಕಳಿಸಿದ್ರು. ಆಯ್ತು ಹೋದೆ ನಾನು ಬೆಳಗಾಂ ಜೈಲ್ನಾಗ ಒಂದು 5-6 ತಿಂಗಳಿದ್ದೆ. ಹೈಕೋರ್ಟ್ನಾಗ ಡಿಸ್ಚಾರ್ಜ್ ಆಯ್ತು ಕೇಸು. ಡಿಸ್ಚಾರ್ಜ್ ಆಗಿ ಬಂದೇನೆ. ಯಾವ್ದು ಅಟ್ರಾಸಿಟಿ ಕೇಸ? ಅಟ್ರಾಸಿಟಿ ಕೇಸ್ ರನ್ನಿಂಗ್ ಇದೆ. ಗುಂಡಾ ಆಕ್ಟ್ ಡಿಸ್ಚಾರ್ಜ್ ಹೈಕೋರ್ಟ್ನಾಗ ಡಿಸ್ಚಾರ್ಜ್ ಆಯ್ತು. ಬಂದು ನನ್ನಷ್ಟು ನಾನು ಇದೀನಿ. ಯಾರೋ ಹೊರಗೀಗ ನಾನು ಜೈಲ್ನಾಗ ಇದ್ದಾಗೆ ಒಂದು ಬೌಂಡ್ ಮಾಡ್ಸೀನಿ. ಬೌಂಡ್ ಏನತ್ತು ಮಾಡ್ಸಿನಪ್ಪ ಅಂತಂದ್ರೆ ಹೊರಗೆ ಅಲ್ಲೆಲ್ಲೇ ಹತ್ತಾ ಇದ್ರು, ನನ್ನ ಹೆಸರು ಹೇಳ್ತಾ ಇದ್ರು. ನಾನು ಅವಾಗೇ ಏನು ಹೇಳಿದ್ನಿ, ನನಗೆ ಈ ಸುಮಾರು ನಾನು ಒಳಗಿದ್ದಾಗ ಹಾಕಿದ್ದು ಒಂದು 16 ತಿಂಗಳಾಯ್ತು. ಧರ್ಮರಾಜ್ ಫ್ಯಾಮ್ಲಿಗೆ ನನಗೆ ಯಾವುದೇ ಥರ ಸಂಪರ್ಕನಾಗಿಲ್ಲ.
ಯಾರನ್ನ DMC ಅಂತೇಳಿ ಮಡುಸ್ವಾಮಿನ ಹುಡುಗರು ಅಂತೇಳಿ ಯಾರ್ಯಾರು ಹೆದರ್ಸೋದು, ಫೋನ್ ಹಚ್ಚಿ ಧಮಕಿ ಕೊಡೋದು, ರೊಕ್ಕ ಕೊಡೋದು. ಯಾರ ನಿಮಗೆ ಧಮಕಿ ಹಾಕಿದ್ರು, ನನ್ನ ಹೆಸರು ಹಾಕಿ ಧಮಕಿ ಹಾಕಿದ್ರಲ್ಲ, ನೀವು ಸಂಬಂಧಪಟ್ಟ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟಿರ್ತಾರೆ. ನಾನು ಜೈಲ್ನಾಗ ಇದ್ದಾಗೆ ಒಂದು ಕೋರ್ಟ್ ಅಪ್ಡೇಟ್ ಮಾಡಿಸಿ, ನೋಟ್ರಿ ಮಾಡಿಸಿ, ಪೇಪರ್ ನೋಟಿಫಿಕೇಶನ್ ಮಾಡ್ಸೀನಿ. ಇದು ನಿಮ್ಗೆ ಕೊಟ್ಟಿರೋ ಫೈಲ್ನಾಗ ಅದ, ಅದೆಲ್ಲ ಡೇಟ್ ಸಮೇತ ಅದ ನಾನು ಹಾಕಿದ್ದೆಲ್ಲ. ಅದು ಬೌಂಡ್ನು ಒಂದು ಜೆರಾಕ್ಸ್ ಐತಿ, ಆಮೇಲೆ ಪೇಪರ್ ನೋಟಿಫಿಕೇಶನ್ ಮಾಡಿಸಿದ್ದೈತಿ. ಅಷ್ಟಾದ್ರೂ ಯಾರ್ಯಾರು ನನ್ನ ಹೆಸರೇ ಹೆದರ್ಸೋಣ ಡಿಪಾರ್ಟ್ಮೆಂಟ್ದವ್ರಿಗೆ ಏನು ಅನ್ನಿಸ್ತಾ ಇದೆ ಅಂತಂದ್ರೆ, ನಾನು ಸುಧಾರಿಸಿನ ಅಂತಂದ್ರೆ ಅವ್ರಿಗೆ ವಿಶ್ವಾಸ ಆಗ್ತಾ ಇಲ್ಲ ಇವನೇ ಕೂತು ಮಾಡಿಸ್ತಾ ಇದ್ದಾನ. ನಾನು ಮನೆಯಿಂದ ಹೊರಗೆ ಹೋಗಲ್ಲ. ಯಾವುದಾರೆ ಕಾರ್ಯಕ್ರಮ ಇದ್ರೆ ಹೋಗ್ತೀನಿ, ಇಲ್ಲ ಅಂದ್ರೆ ಕೋರ್ಟ್ ತಾರೀಕಿದ್ರೆ ಹೋಗ್ತೀನಿ, ಇಲ್ಲ ಅಂದ್ರೆ ಮನೆಯೊಳಗೆ ಇರ್ತೀನಿ, ಬೇರೆ ಎಲ್ಲಿ ಹೋಗಲ್ಲ. ಈಗ ನಾನು ಹೊಟ್ಟಿಗೆ ಒಂದು ಏನಾರ ಮಾಡ್ಕೋಬೇಕಂತಂದ್ರೆ ಯಾವ ಈಗ ಲಿಟಿಗೇಷನ್ ಜಮೀನ್ದು ಮಾಡ್ತೀವಿ, ಈಗ ಮಾಡಲೇಬೇಕು. ಏನಾರ ಯಾವುದಾದ್ರು ಜಮೀನು ಕೊಡಿಸೋದಿದ್ರೆ ಏಜೆಂಟ್ ಕೆಲಸ ಮಾಡ್ತೀವಿ, ಅದಕ್ಕೆ ಯಾವ್ದಾರ ಇದ್ರೆ ಹೋಗೇಬೇಕು. ಅದು ಬಿಟ್ಟು ನಿಂದು ಮನೆ ಕಟ್ಸಿದಿ ಅದು ಇದು ಅಂತೇಳಿ ಜನದ ಹತ್ರ ಮಾತಾಡ್ತಾರೆ. ಅವ್ನು ಹಪ್ತಾ ಬರ್ತದೆ, ಅದು ಬರ್ತದೆ. ನಂದು ಎಲ್ಲಿನೂ ₹1 ನನಗೆ ಯಾರ ಹತ್ರ ಹಪ್ತಾ ಬರಲ್ಲ. ನಾನು ಯಾರ ಹತ್ರ ಕೈ ಚಾಚಿ ಕೇಳಿಲ್ಲ. ನಾನು ಏನು ದುಡಿತೀನಿ ಅದು ನಾನು ತಿಂತೀನಿ. ಈಗ ಮನೆ ಕಟ್ಟಬೇಕಾದ್ರೂ ಫಸ್ಟ್ ಗೌರ್ಮೆಂಟ್ ಸ್ಕೀಮ್ದಾಗ ಮನೆ ಆಗಿದ್ದು. ಅದು ಯಾವುದು ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಒಳಗೆ ಒಂದು 4 ಲಕ್ಷನೂ ಶಾಂಕ್ಷನ್ ಆಗಿತ್ತು. ಇನ್ನೊಂದು ಸ್ವಲ್ಪ ನಮ್ಮದು ಫ್ರೆಂಡ್ಸ್ ಇವ್ರು ಇದಾರ. ನಾನು ಜೈಲ್ನಾಗಿದ್ದಾಗ ಮನೆ ಕಟ್ಟಿಸಿದ್ದು, ಹೊರಗೆ ಬಂದ ಮೇಲೆಲ್ಲ ಯಾರು ಉಸುಕ್ ಕೊಟ್ಟರು, ಯಾರು ಇಟಂಗಿ ಕೊಟ್ಟರು, ಯಾರು ಸ್ಟೀಲ್ ಕೊಟ್ಟರು, ಆ ಥರ ಮನೆ ಆಗಿದ್ದದು. ಏನು ಅನಿಸಿದೆ ಇಲ್ಲ, ಮನೆ ಕಟ್ಟ್ಯಾನ ಹಪ್ತಾ ಬರ್ತದೆ, ಎಲ್ಲೆಲ್ಲೋ ಏನೇನೋ ಮಾಡ್ತಾನ ಧರ್ಮರಾಜ್ ಫ್ಯಾಮ್ಲಿ ಹೆಸರು ಹೇಳಿ. ಆ ಫ್ಯಾಮ್ಲಿಗೆ ಅದು ಒಂದು ಕಲ್ಪನೆ ಇದೆ. ಇನ್ನೂ ಆದ್ರೂ ನನ್ನ ಹಿಂದೆ ಬೆನ್ನಿಂದ ಏನೇನೋ ಮಾತಾಡ್ತಾರೆ. ನಾನು ಯಾವುದಕ್ಕೂ ತಲೆ ಕೆಡ್ಸೋದಿಲ್ಲ. ನಾನಾಯ್ತು ಈ ಕ್ರೈಮ್ ಲೋಕಕ್ಕೆ ಬ್ಯಾಡ್ ಅತ್ಯಕ್ಷಿಂದ ನಾನು 2011 ಒಂದು ಸರ್ತಿ ಪೇಟ್ ತಿಂದೆ. ಯಾರ ಸಂಬಂಧ ಹೋಗಿದೆ ಅವನು ನನಗೆ ನೋಡಲಿಲ್ಲ. 2020 ಧರ್ಮರಾಜನ್ ಫ್ಯಾಮ್ಲಿಯವ್ರ ಜೊತೆ ಬೆನ್ನು ಹತ್ತಿದೆ. ಇವ್ರ ಸಂಬಂಧ ನಾನು ಜೈಲಿಗೆ ಹೋದೆ. ಇವರು ಬಂದಮೇಲೆ ಇವರೇ ನನಗೆ ಎಲ್ಲೆಲ್ಲ ಸುಪಾರಿ ಕೊಡೋದು ಅದು ಇದು ಏನೇನೋ ಮಾಡಿದ್ರು. ಕೆಲವೊಂದು ದಾಖಲೆ ಅದಾವ ನಾನು ಕೊಟ್ಟಿನಿ, ಕೊಡ್ಬೇಕಾದವ್ರಿಗೆ. ನಿಮ್ಮಲ್ಲಿ ಈಗಲೂ ಸುಪಾರಿ ಕೊಡೋರು ಇದಾರ? ಆ ಥರದ್ದು ರೆಕಾರ್ಡಿಂಗ್ ಅದಾವ ನನ್ನ ಹತ್ರ. ರೆಕಾರ್ಡಿಂಗ್ ಅದು ನಿಮ್ಮ ಫೈಲ್ ನೋಡ್ಬೇಕಾದ್ರೆ ಆ ಥರದೊಂದು ವಾಟ್ಸಪ್ನ ಅಟ್ಯಾಚ್ ಮಾಡಿ ನೀವು ಯಾರಿಗೆ ಪೊಲೀಸ್ನವ್ರು PSI ಕಳಿಸಿದ್ರಿ? ಹೌದು. ಇದು ಕೇಸ್ ನಡೆಸ್ಬೇಕಾದ್ರೆ ಕೋರ್ಟಿಗೆ ಸಬ್ಮಿಟ್ ಮಾಡಿರೋದು ಅದು? ಇಲ್ಲ, ನಾನು ಹ್ಯೂಮನ್ ರೈಟ್ಸಿಗೆ ಹಾಕಿ ನನಗೆ ಹ್ಯೂಮನ್ ರೈಟ್ಸಿಗೆ ಕೊಟ್ಟರೆ ನಾನೆಲ್ಲ ಬಿಟ್ಟು ಕುಂತರು ನನ್ನ ಮೇಲೆ ಸುಮ್ಮನೆ ಕೇಸ್ ಬುಕ್ ಆಗ್ತಾ ಇದಾವು. ಏನಿದೆ ಸರ್ ಇದು ಆಡಿಯೋದಲ್ಲಿ? ಅದೇ ನನಗೆ ಕೋರ್ಟಿಗೆ ಹೋದಾಗ ಏನೋ ಮಾಡ್ಬೇಕಂತ ಅನ್ನೋದೊಂದು ಇದೆ. ಒಬ್ರು ಕಾಂಟ್ರಾಕ್ಟರ್ ಅದಾರ, ಅವ್ರು ನನ್ನ ಸುಪಾರಿಗೆ ಏನೋ ಒಂದು 10 ಲಕ್ಷನ 11 ಲಕ್ಷ ಕೊಟ್ಟಾರಂತ ಇದು. ಹೌದಾ? 10 ಲಕ್ಷ ಅವ್ರು ಕೊಟ್ರ ಅಂತ ಕೇಳಿದ್ರೆ ಯಾವ ಕೆಲ್ಸಕ್ಕೆ ಕೊಟ್ರು? ನನ್ನ ವಿಷಯದಾಗ ಕೊಟ್ರು ಅಂತಂದ್ರೆ ನೇರ ಮಾತಾಡಿಲ್ಲ, ಬಟ್ ನಿಮ್ಮ ಹೆಸರು ತಗೊಂಡು 10 ಲಕ್ಷ ಕೊಟ್ಟಿದ್ದೀನಿ ಇದೆ. ಆಡಿಯೋದಾಗ ಮೊನ್ನೆ ಕೋರ್ಟ್ನಾಗ ಸ್ವಲ್ಪ ಮಿಸ್ ಆಯ್ತು ಅನ್ನೋದಿದೆ. ಓಹೋ, ಮತ್ತೇನು ಅದು ಯಾವ ಕೋರ್ಟ್ನಾಗ ನನ್ನ ಕೇಸ್ ನಾನು ಹೋದಾಗೆ ಆಗ್ತದಂತಂದ್ರೆ ಮತ್ತದೇನು ಇದಾವೆ. ಕೆಲವೊಂದು ನನ್ನ ಮೇಲೆ ಫೇಕ್ ಕೇಸ್ ಹಾಕಿದ್ನು ಅದಾವು. ಮೊನ್ನೆ ಲಾಸ್ಟ್ ಟೈಮ್ ಹೋಗಿ ಒಂದು 3 ತಿಂಗಳಿಂದ ಒಂದು ಕೇಸ್ ಹಾಕಿದ್ರು. ಪರಿಚಯದವರು ಬರೀ ನನ್ನ ಮನೆಗೆ ಬಂದು ಹೋಗಿದ್ರು. ಅವರು ನನ್ನ ಮನೆಗೇನು ಇದ್ದಿದ್ದಿಲ್ಲ, ನನಗೆ ಕೇಳ್ಕೊಂಡು ಬಂದು ಹೋಗಿದ್ರು. ಅವರು ನಾನು ಇಟ್ಕೊಂಡಿನಂತೇಳಿ ಅವರಿಗೆ ಆಶ್ರಯ ಕೊಟ್ಟಿನಂತ ನನಗೆ ಕೇಸ್ ಹಾಕಿದ್ರು. ಬಿಜಾಪುರ ಗ್ರಾಮೀಣ ಕೇಸ್ನಾಗ ಹಾಕಿದ್ರು. ಏನೂ ಇಲ್ಲ, ನನಗೆ ಗೊತ್ತೇ ಇಲ್ಲ. ಅವತ್ತು ನಾನು ಊರಾಗೂ ಇರಲಿಲ್ಲ. ನೈಟ್ ಅವ್ರು ಬಂದು ಹೋಗ್ಯಾರ ಅಂದಾಗ ನಾನು ಊರಾಗೂ ಇದ್ದಿದ್ದಿಲ್ಲ. ಕೇಸ್ ಹಾಕಿದ್ರು. 25 ದಿನ ಜೈಲಿಗೆ ಹೋಗಿ ಬಂದೆ. ಆ ಕೇಸ್ ಮೊನ್ನೆ 18ನೇ ತಾರೀಕಿಗೆ ಕ್ವಾಶ್ ಆಯಿತು ಕೋರ್ಟ್ನಾಗ. ಇನ್ನು ಕೆಲವೊಂದು ಏನೇನೋ ಇದಾರ. ನಾನು ಅದು ಈಗ ಸಂಬಂಧಪಟ್ಟು ಹ್ಯೂಮನ್ ರೈಟ್ಸಿಗೆ ನಾನು ಕೇಳ್ಬೇಕು ಯಾರಿಗೆ. ನಾನು ಈಗ ಹ್ಯೂಮನ್ ರೈಟ್ಸಿಗೆ ಹಾಕೀನಿ, ಹೈಕೋರ್ಟ್ CJ ಅವ್ರಿಗೆ ಹಾಕೀನಿ, ಮತ್ತಿದು ಗೃಹ ಮಂತ್ರಿ ಅವ್ರಿಗೆ ಹಾಕೀನಿ,